ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಗೆ ಓದೋದು ಸ್ವಲ್ಪ ಸೈಕ್ ಗುರು, ಸ್ವಲ್ಪ ಅಲ್ಲ ತುಂಬಾನೇ ಸೈಕು. ಎಕ್ಸಾಮ್ ಮುಂಚೆ ಈ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಗೆಲ್ಲ ಯಾರ್ ಮಚ್ಚ ಓದ್ತಾರೆ, ಓದ್ದೇನೆ ಕಣ್ ಮುಚ್ಕೊಂಡ್ ಬರೆದ್ರು ಮಸ್ತಾಗ್ ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂತೀವಿ. ಲೆಟರ್ ರೈಟಿಂಗು, ಕಾಂಪ್ರಿಹೆನ್ಷನ್, ಗ್ರಾಮರ್, ಲಿಟ್ರೇಚರ್ ಇಷ್ಟೇ ಅಲ್ವಾ ಅಂತ ನಾವು ಲೈಟ್ ತಗೋತೀವಿ. ಲಿಟ್ರೇಚರ್ ಅಲ್ಲಿ ಗೂಟ ಹೊಡೆದ್ರು ಗ್ರಾಮರ್ ಅಲ್ಲಿ ಮಾರ್ಕ್ಸ್ ಬರುತ್ತೆ ಅಂತ ಅನ್ಕೊಂತೀವಿ. ಆದ್ರೆ ಕ್ವಶನ್ ಪೇಪರ್ ಅಲ್ಲಿ ಗ್ರಾಮರ್ ಕೈ ಕೊಡೋದು. ರೈಟ್ ಅ ಫಾರ್ಮಲ್ ಲೆಟರ್ ಟು ಯೋರ್ ಪ್ರಿನ್ಸಿಪಲ್. ನಮ್ ಪ್ರಿನ್ಸಿಪಲ್ ಗುಡ್ ಮಾರ್ನಿಂಗ್ ಹೇಳಿದ್ರೇನೆ ವಾಪಸ್ ಹೇಳಲ್ಲ, ಇನ್ನ ಲೆಟರ್ ಎಲ್ಲ ಬರೆದ್ರೆ ಓದ್ತಾರ? ನೋ ವೇ. ರೈಟ್ ಅನ್ ಇನ್ಫಾರ್ಮಲ್ ಲೆಟರ್ ಟು ಯೋರ್ ಸಿಸ್ಟರ್. ನಮ್ ಮನೇಲೆ ಇರೋ ತಂಗಿಗೆ ಲೆಟರ್ ಬರ್ದು ಅದ್ರ ಮೇಲೆ ನಮ್ ಮನೆ ಅಡ್ರೆಸ್ ಬರೆಯಕ್ಕೆ ನನ್ಗೇನಾದ್ರೂ ಹುಚ್ಚ? ಯಾವ ಇವೆಲ್ಲ? ಈ ಫೋನು, ವಾಟ್ಸ್ಆಪ್, DM ಎಲ್ಲ ಇರೋ ಕಾಲದಲ್ಲಿ ಲೆಟರ್ ಎಲ್ಲ ಬೇಕಾ? ಏನಂತೀರಾ? ಇನ್ನ ಲಿಟ್ರೇಚರ್, ಪೊಯಮ್, ಲೆಸನ್ ಎಲ್ಲ ಓದ್ಕೊಂಡ್ ಹೋಗಿರ್ತೀವಿ. ನಾವು ಓದೋದೇ ಬೇರೆ, ಪೇಪರ್ ಅಲ್ಲಿ ಬರೋದೇ ಬೇರೆ. ಒಳ್ಳೇದಾಗ್ತದ ನಿನಗೆ? ಪೇಜ್ ಗಟ್ಲೆ ಕಟ್ಟು ಕತೆ ಬರೆದು ಬಂದಿರ್ತೀವಿ. ಆದ್ರೆ ಇವರು ಕ್ಯಾಪಿಟಲ್ ಲೆಟರ್ ಇಂದ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿಲ್ಲ, ಫುಲ್ ಸ್ಟಾಪ್ ಇಂದ ಸೆಂಟೆನ್ಸ್ ಎಂಡ್ ಮಾಡಿಲ್ಲ, ಕಾಮಾ ಇಲ್ಲ, ಕ್ವಶನ್ ಮಾರ್ಕ್ ಇಲ್ಲ